ಹಾಯ್ ರೀ, ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಚೆನ್ನಾಗದಿರಿ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ರೀ. ಇವತ್ತು ಪಾಸ್ತಾ ರೆಸಿಪಿ ಮೂಲಕ ತೋರಿಸ್ಕೊಡ್ಬೇಕಂತ ಹೇಳಿ ಬಂದಿದ್ದೀನಿ ರೀ. ಮಸ್ತ್ ಟೇಸ್ಟ್ ಆಗಿರುತ್ತೆ ರೀ. ಯಾವ ರಥ ಮಾಡೋದು ಅಂಥೇಳಿ ಇವತ್ತು ತೋರಿಸ್ಕೊಡ್ತೀನಿ ರೀ. ನಾನು ತೊಗೊಂಡಿರೋಂಥ ಪಾಸ್ತಾ ಮೋದಿಗೆ ಇರುತ್ತೋ ಸ್ಲೋ ಫ್ಲೇವರ್ ಅಂಥೇಳಿ ಆ ಕಂಪ್ನಿದು ತೊಗೊಂಡಿನಿ. ನೀವು ಯಾವ್ದು ಬೇಕಲ್ಲ ಅದನ್ನು ನೋಡಿ ನೀವು ಪಾಸ್ತಾ ತೊಗೋಬೋದು. ಶೇಪ್ ಕೂಡ ಮಾರ್ಕೆಟ್ ಒಳಗೆ ಸಾಕಷ್ಟು ಥರದ ಶೇಪ್ ಸಿಗ್ತಾವೆ. ನಿಮ್ಗೆ ಯಾವ ಥರದ್ದು ಬೇಕೋ ಅದನ್ನು ನೋಡಿ ನೀವು ತೊಗೋಬೋದು ರೀ. ಬರೀ ಮಾಡೋದು ಹೆಂಗಂತ ತೋರಿಸ್ತೀನಿ ನೋಡಿರಿ. ಇಲ್ಲೊಂದು ಗ್ಯಾಸಿನ ಮೇಲೆ ನಾನು ಒಂದು ಬೊಗಣಿ ಒಳಗೆ ನೀರು ಇಟ್ಕೊಂಡೀನಿ. ಅವು ಸ್ವಲ್ಪ ಬೆಚ್ಚಗಾಗ್ಯಾವ. ಈಗ ನೀರು ಕಾದವು. ಅದಕ್ಕೆ ನಾನು ಪಾಸ್ತಾ ತೊಗೊಂಡಿರುವಂಥ ಪಾಸ್ತಾ ಹಾಕ್ಕೊಂಡೀನಿ. ಒಂದಿಷ್ಟು ಉಪ್ಪು ಹಾಕ್ಕೊಂಡೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ ರೀ. ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕೋತೀನಿ ರೀ. ಎಣ್ಣೆ ಹಾಕೊಳ್ಳೋದ್ರಿಂದ ಹತ್ಕೊಳ್ಳೋಂಗಿಲ್ಲ, ಚಲೋ ತೆಂಗನ ಜಲ್ದಿ ಕೂಡ ಕುದೀತವ್ರಿ. ಅದಕ್ಕೋಸ್ಕರ ಎಣ್ಣೆ ಹಾಕ್ಕೊಂಡೀನಿ ರೀ. ನೋಡಿರಿ ಎಷ್ಟು ಚಂದ ಪಳ ಪಳ ಅಂತ ಕುದಿಯಾಕತ್ತವ. ಈಗ ಇದನ್ನ ಒಂದು ಸತ ಕೈಯಾಡಿಸ್ಕೋಬೇಕ್ರಿ, ಯಾಕಂದ್ರೆ ಅಂಟ್ಕೋಬಾರ್ದು ಅಂಥೇಳಿ. ಮತ್ತು ಈಗ ಮಳೆಗೆ ಚಹಾ ಜೋಡಿ ಈ ಮಳೆಗಾಲ ಮತ್ತು ಸ್ಟಾರ್ಟ್ ಆಗೈತಿ. ಈಗ ಮಳೆ ಹೊರಗಡೆ ಎಲ್ಲ ಮಳೆ ಎಲ್ಲ ಬರ್ತಾಯಿದೆ. ಅವಾಗ ಟೀ ಟೈಮ್ ಒಳಗೂ ಇದು ಒಂಥರ ಖಾರವಾಗಿ ತಿನ್ನೋಕೆ ಬೆಸ್ಟ್ ಆಗಿರುತ್ತೆ ಅಂತ ಹೇಳ್ತೀನಿ ರೀ. ನೋಡಿರಿ, ಒಂದನ್ನು ಈ ಕುದ್ದೈತೆ ಇಲ್ಲ ಅಂತ ನೋಡೋಕ್ಕೋಸ್ಕರ ಒಂದು ಚಾಕು ತೊಗೊಂಡು ನಾನು ಕಟ್ ಮಾಡ್ಕೋತೀನಿ. ಇದು ಕುದ್ದೈತ್ರಿ. ಈಗ ಇನ್ನೊಂದು ನಿಮಿಷ ಬಿಟ್ಟು ನಾನು ಇದನ್ನೆಲ್ಲ ಚಲೋ ತಿಂಗ ನೀರು ಬಸ್ತಿಟ್ಕೊಂಡು ಒಂದು ಪ್ಲೇಟಿಗೆ ಇದನ್ನು ತಕ್ಕೋತೀನಿ ರೀ. ನೋಡಿರಿ, ಈಗ ಒಂದು ಜಾಲರಿ ಸೈಡ್ ತೊಗೊಂಡು ನಾನು ಅದಕ್ಕೆ ಒಂದು ಪ್ಲೇಟಿಗೆ ಇವನಷ್ಟು ಕೂಡ ತೆಗೆದಿಟ್ಕೋತೀನಿ ರೀ. ಅಂದ್ರೆ ಆರಿಬಿಡ್ತಾವ್ರಿ ಎಷ್ಟು ಮಟ್ಟ ಅಂದ್ರೆ ಎಲ್ಲ ಕೂಡ ಇದೇ ರೀತಿ ಮಾಡಿಟ್ಕೋತೀನಿ ರೀ. ಒಂದೇ ಥರ ತಿಂದು ಬೇಸರದಾಗ ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಖುಷಿ ಕೊಡುತ್ರಿ. ನೋಡಿರಿ, ಎಲ್ಲ ತೆಗೆದಿಟ್ಕೊಂಡೀನಿ. ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಟಮಾಟಿ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಅದನ್ನು ಪ್ಯೂರಿ ಮಾಡಿ ಇಟ್ಕೊತೀನಿ ರೀ. ಪ್ಯೂರಿನೂ ಕೂಡ ರೆಡಿ ಆಗೈತೆ ರೀ. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ. ಒಂದು ಮೀಡಿಯಮ್ ಸೈಜ್ ಇರುವಂಥ ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡೀನಿ. ನೀವು ಬೇಕಂದ್ರೆ ರಿಂಗ್ ಆನಿಯನ್ ಸಿಗ್ತಾ ನೀವು ಯೂಸ್ ಮಾಡ್ಬೋದು ರೀ. ತಪ್ಪಲು ಉಳ್ಳಾಗಡ್ಡಿ ಅಂತೀವಲ್ಲ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ರೀ. ನಾನಿಲ್ಲೇ ಉಳ್ಳಾಗಡ್ಡಿ ಅಷ್ಟೇ ಯೂಸ್ ಮಾಡಿದ್ದೀನಿ. ಇದ್ರ ಜೋಡಿ ನೀವು ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು ಅದನ್ನೆಲ್ಲ ಕೂಡ ಯೂಸ್ ಮಾಡ್ಕೋಬೋದು ರೀ. ತರಕಾರಿ ಕೂಡ ಹಾಕ್ಕೊಂಡು ಇದು ಹಸಿ ವಾಸನೆ ಹೋಗೋ ಮಾಟ ಉಳ್ಳಾಗಡ್ಡಿನ ಕೈಯಾಡಿಸ್ಕೊಂಡು ಅದ ಬಾಣಲಿ ಒಳಗೆ ಸ್ವಲ್ಪ ಸೈಡಿಗೆ ಸರಿಸ್ಕೊತೀನಿ ರೀ. ಬೆಳ್ಳುಳ್ಳಿನ 7-8 ಹೆಸರು ತೊಗೊಂಡು ಅವನ್ನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೀನಿ ರೀ. ನೀವು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಯೂಸ್ ಮಾಡ್ಬೋದು. ನಾನು ಕಟ್ ಮಾಡಿ ಇಟ್ಕೊಂಡೀನಿ ರೀ. ಒಂದು ಅರ್ಧ ಇಂಚ್ ಆಗೋಷ್ಟು ಹಸಿ ಶುಂಠಿನ ತುರಿದು ಬಿಟ್ಟಿಟ್ಕೊಂಡಿದ್ದೆ ರೀ. ಅದನ್ನು ಹಾಕ್ಕೊಂಡೀನಿ. 1-2 ಹಸಿ ಮೆಣಸಿನ್ಕಾಯಿ ರೀ. ಖಾರಕ್ಕೆ ನೋಡಿಕೊಂಡು ನೀವು ಹಾಕ್ಕೋಬೋದು ರೀ. ನಾನು ಮೆಣಸಿನ್ಕಾಯಿನೂ ಹಾಕೋತೀನಿ ಮತ್ತು ಅಚ್ಚ ಖಾರದ ಪುಡಿನೂ ಯೂಸ್ ಮಾಡೀನಿ ರೀ. ಇದು ರೆಡಿ ಆಗೈತೆ ರೀ. ಇದಕ್ಕೆ ಇದು ಮಿಕ್ಸಿ ಒಳಗೆ ನಾವೇನು ಟಮಾಟಿ ಪ್ಯೂರಿ ಮಾಡಿ ಇಟ್ಕೊಂಡಿದ್ವಲ್ಲ ರೀ, ಆ ಟಮಾಟಿ ಪ್ಯೂರಿ ಕೂಡ ಇಲ್ಲಿ ಯೂಸ್ ಮಾಡಿ ಇದು ಹಸಿ ವಾಸನೆ ಹೋಗೋ ಮಟನ್ ನೀಟಾಗಿ ಕೈಯಾಡಿಸ್ಕೋಬೇಕ್ರಿ. ಇದು ಹಸಿ ವಾಸನೆ ಹೋಗ್ಬೇಕ್ರಿ. ಇದು ಪಳ ಪಳ ಅಂತ ಕುದೀಲಿ ಇದು ಒಂದಿಟ್ಟು. ಇದಕ್ಕೆ ಒಂದು 2-3 ಚಮಚ ಆಗುವಷ್ಟು ನಾನು ಇದಕ್ಕೆ ಸೋಯಾ ಸಾಸ್ ಅದು ಏನೂ ಯೂಸ್ ಮಾಡಿಲ್ಲ ರೀ. ನಾನು ಜಸ್ಟ್ ಟಮಾಟಿ ಸಾಸ್ ಟಮಾಟಿ ಪ್ಯೂರಿ ಎರಡೂ ಯೂಸ್ ಮಾಡೀನಿ. ಒಂದು 2-3 ಚಮಚ ಆಗೋಷ್ಟು ಟೊಮ್ಯಾಟೊ ಸಾಸನ್ನು ಹಾಕ್ತೇನೆ ರೀ. ಎರಡೂ ಕೂಡ ಮಿಕ್ಸ್ ಆಗಿ ಈ ಥರ ಬರಬೇಕ್ರಿ. ಅದು ನೋಡಿರಿ, ಈ ಥರ ರೆಡಿ ಆಗೈತಿ. ಇದಕ್ಕೆ 1 ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕೋತೀನಿ ರೀ. ನಾನು ಒಂದು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕೋಬೇಕ್ರಿ. ಅರ್ಧ ಚಮಚ ಗರಂ ಮಸಾಲ, ಅರ್ಧ ಚಮಚ ಆಗುವಷ್ಟು ಮ್ಯಾಗಿ ಮಸಾಲನ ಯೂಸ್ ಮಾಡ್ತೀನಿ ರೀ. ಮ್ಯಾಗಿ ಮಸಾಲ ಹಾಕೋದ್ರಿಂದ ಟೇಸ್ಟ್ ಸಖತ್ತಾಗಿ ಬರ್ತೈತೆ ರೀ. ಹಂಗೋಸ್ಕರಾಗಿ ನಾನು ಮ್ಯಾಗಿ ಮಸಾಲ ಯೂಸ್ ಮಾಡೀನಿ ರೀ. ಮ್ಯಾಗಿ ಒಳಗಿರುವಂಥ ಸಾಚಿಟೆಲ್ಲ ಮ್ಯಾಗಿ ಮಸಾಲ ಅಂತಲೇ ಸಿಗ್ತೈತೆ ರೀ ಹೊರಗಡೆ. ಅದನ್ನು ನಾನು ಯೂಸ್ ಮಾಡ್ಕೊಂಡೀನಿ ರೀ. ಉಪ್ಪನ್ನು ಫಸ್ಟಿಗೆ ಹಾಕ್ಕೊಂಡಿರ್ತೀವಿ. ಈಗೂ ಕೂಡ ನಾವು ನೋಡಿ ಹಾಕೋಬೇಕಾಗತ್ತೆ ರೀ ಉಪ್ಪು. ಒಂದು ಸ್ವಲ್ಪ ನಾನು ನೀರು ಹಾಕೋತೀನಿ ರೀ. ಇದೆಲ್ಲ ಕೂಡ ನೀಟಾಗಿ ಈ ರೀತಿ ಆಗಬೇಕ್ರಿ. ಇದು 1-2 ನಿಮಿಷ ಇದನ್ನು ಬೇಯಿಸ್ಕೊಳೋಣ್ರಿ. ಅದು ಸೈಡಿಗೆಲ್ಲ ಕುದ್ದು ಎಣ್ಣೆ ಬರಬೇಕು ಈ ಥರ. ಈಗ ರೆಡಿ ಆಗೈತೆ ಅಂತ ಹತ್ರಿ. ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಇಟ್ಕೊಂಡಿರುವಂಥ ಪಾಸ್ತಾ ಹಾಕ್ತೀನಿ ರೀ. ನೋಡಿರಿ, ಪಾಸ್ತಾ ಹಾಕಿ ಒಂದು ಅಂಟ್ಕೊಂಡಿಲ್ಲ ರೀ. ಯಾಕಂದ್ರೆ ಕುದಿ ಮುಂದೆ ಎಣ್ಣೆ ಕೂಡ ಹಾಕಿದ್ವಿ ನಾವು. ಈ ರೀತಿ ನೀಟಾಗಿ ಕಲಿಸ್ಕೊಂಬಿಟ್ರೆ ಪಾಸ್ತಾ ರೆಡಿ ಆತ್ರಿ. ಈಗ
ಈಗ ಕುದ್ದೈತ್ರಿ. ಇದನ್ನು ಸಣ್ಣ ಉರಿ ಒಳಗೆ ಇಟ್ಕೊಂಡು ಒಂದು 2 ನಿಮಿಷ ಇದಕ್ಕೊಂದು ಮುಚ್ಚಿ ಒಂದು 2 ನಿಮಿಷ ಉಗಾದೊಳಗನ ಬೇಯಿಸ್ಕೊತೀನಿ ರೀ. ಈಗ ಗ್ಯಾಸ್ ಬಂದ್ ಮಾಡಿಬಿಟ್ಟು ಆಮೇಲೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತೀನಿ ರೀ. ನೋಡಿರಿ ಎಷ್ಟು ಸಖತ್ತಾಗಿ ಕಲರ್ಫುಲ್ಲಾಗಿ ಬಂದಿದ್ರಿ. ಇದನ್ನ ಟಮಾಟಿ ಸಾಸ್ ಜೋಡಿ ನಾನು ಸರ್ವ್ ಮಾಡ್ಕೋತೀನಿ ರೀ ಒಂದು ಪ್ಲೇಟಿಗೆ. ಎಷ್ಟು ನೀಟಾಗಿ ಬಂದೈತೆ ನೋಡಿರಿ. ಒಂದು ಪ್ಲೇಟಿಗೆ ಇದನ್ನು ಸರ್ವ್ ಮಾಡ್ಕೋತೀನಿ ರೀ. ಈಗ ನಮ್ಮೆಲ್ಲ ರೆಸಿಪಿ ಕೂಡ ನಿಮ್ಮ ಫ್ಯಾಮ್ಲಿಗೆ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಅಂತ ಹೇಳ್ತೀನಿ. ನಮ್ಮ ಚಾನಲನ್ನು ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಹಾಕಿರಿ ಏನೇ ಇದ್ದರೂ. ಮತ್ತು ನೀವು ಯಾವ ರೆಸಿಪಿ ಹೇಳ್ತೀರಿ ಆ ರೆಸಿಪಿನ ಮಾಡಿ ಕೂಡ ತೋರಿಸ್ಕೊಡ್ತೀನಿ ಅಂತ ಹೇಳ್ತೀನಿ ರೀ. ನೋಡಿರಿ ಇದನ್ನ ಪ್ಲೇಟಿಗೆ ಸರ್ವ್ ಮಾಡಿ ಇಟ್ಕೊಂಡೀನಿ. ಸಾಸ್ ಜೋಡಿ ಸಖತ್ತು ಟೇಸ್ಟಾಗಿರುವಂಥ ಪಾಸ್ತಾ ರೆಡಿ ಆಗೈತಿ. ಒಂದು ಸಲ ನೀವು ಮನೆಯೊಳಗೆ ಟ್ರೈ ಮಾಡಿರಿ. ಮತ್ತೆ ಸಿಗ್ತೀನಿ ರೀ. ನಮಸ್ಕಾರ.